ಹಾಯ್ ಗಾಯ್ಸ್, ವೆಲ್ಕಮ್ ಟು ಶರೂಸ್ ಕನ್ನಡ ಬ್ಲಾಗ್. ಇವತ್ತು ನಮ್ಮ ವೇಸ್ಟ್ ಬಾಟಲ್ನ ಯೂಸ್ ಮಾಡಿಕೊಂಡು ಹೇಗೆ ಆನಿಯನ್ ಸೀಡ್ನ ಪ್ಲ್ಯಾಂಟ್ ಮಾಡೋದು ಅಂತ ನೋಡ್ಬೋದು. ಈ ಥರದೊಂದು ವಾಟರ್ ಬಾಟಲ್ ಇತ್ತು. ನೀವು ಬೇಕಿದ್ದರೆ ವಾಟರ್ ಬಾಟಲ್ ಅಂತಲೇ ಬೇಕಿಲ್ಲ, ಹಳೇದು ಥರ್ಮೋಕೋಲ್ ಇದ್ದರೂ ಆಗುತ್ತೆ. ಇಲ್ಲ ಅಂತಂದರೆ ಅಕ್ಕಿ ಬರೋ ಗೋಣಿ ಚೀಲಗಳಿರುತ್ತಲ್ವ, ಅದಾಗಿದ್ದರೂ ಆಗುತ್ತೆ. ಸೊ ನೋಡಬಹುದು, ನಾವಿದನ್ನ ಈ ಥರ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಮೇಲ್ಗಡೆ ಭಾಗನ ಕಟ್ ಮಾಡ್ಕೊತಾ ಇದ್ದೀವಿ, ನೋಡ್ತಾ ಇರ್ಬೋದು. ಸುಮಾರು ಸಲ ಮಾಡಿದ್ದೀವಿ, ಚೆನ್ನಾಗಿ ಬಂದಿತ್ತು. ಸೊ ಇದನ್ನ ನಿಮಗೆ ತೋರಿಸೋಣ ಅಂತ ನಾವು ಮಾಡ್ತಾ ಇದ್ದೀವಿ. ಸುಲಭವಾಗಿ ಮಾಡ್ಬೋದು. ನೋಡ್ಬೋದು, ಈ ರೀತಿ ರೆಕ್ಟ್ಯಾಂಗಲ್ ಶೇಪಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಈಗ ನೋಡ್ಬೋದು, ಈ ಬಾಟಲ್ನ ನಾವು ಕೆಳಗಡೆ ಭಾಗ ಇದೆಯಲ್ಲ, ಅಲ್ಲಿ ಒಂದು 3 ಹೋಲ್ಗಳನ್ನು ಮಾಡ್ಕೋಬೇಕಾಗುತ್ತೆ. ಅದು ಯಾಕೆ ಗೊತ್ತಾ, ಇವಾಗ ನಾವು ನೀರುಳ್ಳಿ ಸೀಡ್ಗಳನ್ನು ಹಾಕ್ತೀವಲ್ವ, ಹಾಕಿದ್ಮೇಲೆ ಅದು ನೀರುಳ್ಳಿ ಯಾವತ್ತೂ ಬೇಗ ತಾನೇ ಕೊಳ್ತು ಹೋಗುತ್ತೆ. ಸೊ ಅದಕ್ಕೆ ನೀರು ಇಳಿದು ಹೋಗಬೇಕು, ನೀರು ಹಾಕಿದಾಗ ನೀರು ಇಳಿದು ಹೋಗಬೇಕು. ಅದಕ್ಕಾಗಿ ಈ ಕೆಳಗಡೆ 3 ಹೋಲ್ಗಳನ್ನು ನಾವು ಮಾಡ್ತಾಯಿದ್ದೀವಿ. ಯಾಕಂದರೆ ಬೇಗ ಕೊಳ್ತು ಹೋಗುವಂಥದ್ದಲ್ವ ಈರುಳ್ಳಿ ಅನ್ನೋದು, ಹಾಗಾಗಿ ಇದಕ್ಕೆ ಹೋಲ್ಗಳು ಬೇಕಾಗುತ್ತೆ. ಎಲ್ಲದಕ್ಕೂ ಮಾಡಬೇಕಾಗುತ್ತೆ. ನೀರು ಇಳಿದು ಹೋದರೆ ಚೆನ್ನಾಗಿ ಬೇರು ಬರುತ್ತೆ. ಇನ್ನೊಂದೇನಂತ ಇಲ್ಲಾಂದರೆ ಬೇಗ ಬೇರು ಸಮೇತ ಕೊಳ್ತು ಹೋಗುತ್ತೆ. ಬಿಸಿಲು ಬೀಳಬೇಕಾಯ್ತಾ, ಬಿಸಿಲಿರೋ ಜಾಗದಲ್ಲಿ ಇದನ್ನ ಇಟ್ಟರೆ ಚೆನ್ನಾಗಿ ಬರುತ್ತೆ ಗಿಡ. ಇವಾಗ ಇದಕ್ಕೆ ನಾವು ಸ್ವಲ್ಪ ಅಂದರೆ 50% ಅಷ್ಟು ನಾವು ಮಣ್ಣು ತಗೊಂಡಿದ್ದೀವಿ. ಇದು ಮಣ್ಣು ಎಷ್ಟು ಚೆನ್ನಾಗಿದೆ ಅಂತಂದರೆ, ಈ ಕಚ್ಚು ಇರುವೆಗಳು ಬರುತ್ತಲ್ವ, ಅದು ಎಲ್ಲ ಹೊರಗಡೆ ಹಾಕಿರುವಂತಹ ಪುಡಿಯಾಗಿರುವಂತಹ ಮಣ್ಣಿದು. ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ. ಈ ಮಣ್ಣೆಲ್ಲ ಗಿಡಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೊಂದು 50% ಅಷ್ಟು ನಾವು ಮಣ್ಣು ತಗೊಂಡಿದ್ರೆ ಅಷ್ಟೇ ನಾವು ಈ ಕೋಕೋಪೀಟ್ ಅಂತಾರಲ್ವ, ಕೋಕೋಪೀಟನ್ನ ತಗೊಂಡಿದ್ದೀವಿ. ಅದಕ್ಕೆ 20% ಅಷ್ಟು ನಾವು ಕಾಂಪೋಸ್ಟ್ ಹಾಕ್ಕೊಂಡಿದ್ದೀವಿ. ಇದನ್ನೆಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ. ಅದು ಇಲ್ಲ ಅಂತಂದರೆ ಒಂದೇ ಕಡೆ ಆಗಿಬಿಡುತ್ತೆ. ಮಣ್ಣೊಂದು ಕಡೆ, ಕಾಂಪೋಸ್ಟ್ ಒಂದು ಕಡೆ, ಕೋಕೋಪೀಟ್ ಒಂದು ಕಡೆ ಆಗುತ್ತೆ. ಅದು ಹಾಗಾಗಬಾರ್ದು, ಎಲ್ಲ ಕಡೆ ಮಿಕ್ಸ್ ಆದರೆ ಚೆನ್ನಾಗಿ ಬರುತ್ತೆ ಗಿಡ. ಸೊ ಇಲ್ಲಿ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನೋಡ್ಬೋದು ಎಷ್ಟು ಉದ್ರಾಗಿ ಬರ್ತಾ ಇದೆ ಮಣ್ಣು ಅಂತ. ಅಂದರೆ ಇರುವೆಗಳು ಮಾಡಿದ್ದಲ್ವ, ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಈ ಥರ ಬಾಟ್ಲಿ ಓಪನ್ ಇತ್ತು ನೋಡಿ ಸೈಡಲ್ಲಿ, ನಮ್ಗೆ ಹತ್ರ ಕ್ಯಾಪ್ ಇರಲಿಲ್ಲ. ಸೊ ನಾವೇನು ಮಾಡಿದ್ವಿ ಅಂತಂದರೆ, ಒಂದು ಬಟ್ಟೆ ಕಟ್ಟಿ ಬಂದ್ ಮಾಡ್ತಾಯಿದ್ವಿ ಅದರ ಹೋಲ್ನ. ಯಾಕಂತಂದರೆ ಇವಾಗ ನಾವು ಮಣ್ಣು ಹಾಕ್ತೀವಲ್ವ, ಮಣ್ಣು ಹಾಕಿದಾಗ ಎಲ್ಲ ಸೈಡಿಂದ ನೀರು ಹಾಕಿದಾಗ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಅಂತ, ಅದಕ್ಕೆ ಈ ಥರ ಕಟ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಹೋಲ್ಗಳಿದೆಯಲ್ವ, ಆ ಹೋಲ್ಗಳ ಮೇಲೆ ನಾವು ಒಂದೊಂದು ಕಲ್ಲುಗಳನ್ನು ಇಡ್ತಾಯಿದ್ದೀವಿ. ಯಾಕಂತಂದರೆ ಹೇಳಿದೆ ಅಲ್ವ, ಇದೆ ಈ ಥರನೇ ಮಣ್ಣು ಇವಾಗ ಹುಡಿಯಾಗಿದೆ. ಅದಾದಮೇಲೆ ಇವಾಗ ನೀರು ಹಾಕಬೇಕಾದ್ರೆ ಎಲ್ಲ ಮಣ್ಣು ನೀರು ಜೊತೆಗೆ ಕೊಚ್ಕೊಂಡು ಹೋಗಿಬಿಡುತ್ತೆ. ಸೊ ಹಾಗಾಗಬಾರ್ದು ಅಂತಂದರೆ ಈ ಕಲ್ಲುಗಳನ್ನು ಒಂದು 2-3 ಕಲ್ಲುಗಳನ್ನು ಅದರ ಮೇಲೆ ಇಟ್ಬಿಟ್ಟು, ಅದಾದಮೇಲೆ ಮೇಲ್ಗಡೆ ಈ ಮಣ್ಣನ್ನು ಹಾಕ್ತಾಯಿದ್ದೀವಿ. ಈ ಥರ ಸ್ವಲ್ಪನೇ ಮಣ್ಣನ್ನು ಹಾಕ್ತಾಯಿದ್ದೀವಿ. ಒಂದೇ ಸಲಕ್ಕೆ ಹಾಕೋದಕ್ಕಾಗಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿ ಲೆವೆಲ್ ಮಾಡ್ತಾ ಮಣ್ಣನ್ನು ಹಾಕಬೇಕು. ಈ ಥರ ಮಣ್ಣಿದ್ರೆ ಏನಾಗುತ್ತೆ ಗೊತ್ತಾ, ಈ ನೀರುಳ್ಳಿಗೆ
ಚೆನ್ನಾಗಿ ಬೇರು ಹೋಗೋಕ್ಕೆ ಈಸಿ ಆಗುತ್ತೆ. ಈ ಲೂಸ್ ಮಣ್ಣು ತಾನೇ, ಹಾಗಾಗಿ ಗಟ್ಟಿಯಾಗಿದ್ದರೆ ಬೇರೆ ಇನ್ನೂ ಕೆಳಗಡೆ ಹೋಗೋದಿಲ್ಲ, ಮೇಲ್ಗಡೆನೇ ಬರುತ್ತೆ. ಅದಾದಮೇಲೆ ಬೆಳೆಯೋದು ಕೂಡ ಇಲ್ಲ, ಬೆಳವಣಿಗೆಯೂ ಸ್ಟಾಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಜಾಸ್ತಿ ಟೈಟಾಗಿರುವಂತಹ ಗಟ್ಟಿಯಾಗಿರುವಂತಹ ಮಣ್ಣನ್ನು ತಗೋಬಾರ್ದು. ನಿಮ್ಗೆ ಆದಷ್ಟು ಈ ಇರುವೆಗಳು ತೆಗೆದು ಹಾಕಿರುವಂತಹ ಮಣ್ಣಿರುತ್ತಲ್ವ, ಹುಡಿ ಹುಡಿಯಾಗಿರುವಂತಹ ಮಣ್ಣು, ಅದು ತುಂಬಾ ಒಳ್ಳೆಯದು ಗಿಡಗಳಿಗೆ ಅಂತೂ ತುಂಬಾ ಒಂದು ರೀತಿ ಕಾಂಪೋಸ್ಟ್ ಈ ಥರನೇ ಅಂತ ಹೇಳ್ಬೋದು. ಈ ಥರ ಫುಲ್ ಮಣ್ಣು ಹಾಕ್ಕೊಂಡಿದ್ದೀವಿ. ಮೇಲ್ಗಡೆ ತನಕ ಯಾಕೆ ಮಣ್ಣು ಹಾಕ್ಕೊಂಡಿದ್ದೀವಿ ಅಂತಂದರೆ, ಕೆಳಗಡೆ ಹಾಕ್ಕೊಂಡ್ರೆ ಗಿಡ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಈ ಥರ ಫುಲ್ ಮಣ್ಣು ಹಾಕಿಬಿಟ್ರೆ ಚೆನ್ನಾಗಿ ಬರುತ್ತೆ ಗಿಡ. ಈ ಥರ ಚೆನ್ನಾಗಿ ಮಟ್ಟ ಮಾಡ್ಕೋಬೇಕು ಇದನ್ನ. ನೋಡಿ, ಇದು ಆನಿಯನ್ ಸೀಡ್ ತಗೊಂಡಿರೋದು, ಇದನ್ನ ಹೊರಗಡೆಯಿಂದ ಆನಿಯನ್ ಸೀಡ್ ನಿಮಗೆ ತೋರಿಸ್ತೀನಿ. ಇದು ಮೊಳಕೆ ಬಂದಮೇಲೆ ಯಾವ ಥರ ಆಗುತ್ತೆ ಏನು ಅಂತ. ನೋಡಿ ಯಾವ ಥರ ಇದೆ ಸೀಡು, ಚೆನ್ನಾಗಿದೆ ನೋಡೋಕ್ಕೆ ಅಲ್ವಾ. ಇದನ್ನ ಏನು ಗೊತ್ತಾ, ಈ ಸೀಡನ್ನ ಇಲ್ಲಿ ನಮಗೆ ಎಷ್ಟು ಬೇಕು, ಯಾಕಂತ ಆ್ಯಕ್ಚುಲಿ ಒಂದೊಂದೇ ನಾವು ಸೀಡ್ ಹಾಕೋದು. ಇಲ್ಲಿ ನಾನು ನಿಮಗೆ 2 ಸೀಡ್ ಹಾಕಿಬಿಟ್ಟು ತೋರಿಸ್ತಿದ್ದೀನಿ. ಯಾಕಂತಂದರೆ ಒಂದು ವೇಳೆ ಆ ಒಂದು ಸೀಡಾದರೂ ಹಾಳಾಗಿದ್ದರೆ ಬರಲ್ಲ ಅಂತಂತಿದ್ರೆ ಇನ್ನೊಂದು ಸೀಡಾದರೂ ಚಿಗುರು ಬರುತ್ತಲ್ವಾ ಅಂತ ಅಷ್ಟೇ. ನೀವು ಹಾಕೋಬೋದು, ತೊಂದರೆ ಏನಿಲ್ಲ. ಸೊ ಈ ಮಣ್ಣನ್ನು ಒಂದು ನಮ್ಮ ಬೆರಳಲ್ಲಿ ಅಳತೆ ಮಾಡ್ಬೋದು. ಅಂದರೆ ಎಷ್ಟು ಗುಂಡಿ ತೆಗಿಬೇಕು ಅಂತಂದರೆ ಒಂದು 2 ಇಂಚಷ್ಟು ತೆಗೆದ್ರೂ ಸಾಕು. 2 ಇಂಚಷ್ಟು ತೆಗೆದು ತುಂಬ ಒಳಗಡೆ ಹಾಕಬಾರ್ದು, ಯಾಕಂತಂದರೆ ಅದು ಕೂಡ ಮೊಳಕೆ ಬರೋದಕ್ಕೆ ಕಷ್ಟ ಆಗ್ಬೋದು. ಸೊ ಅದಕ್ಕೆ ನೋಡಿ, ಒಮ್ಮೆ ತುಂಬ ಒಳಗಡೆ ಹೋಯಿತು ಅಂತ ಸ್ವಲ್ಪನೇ ತೆಗಿತಿದ್ದೀವಿ. ಇದಕ್ಕೆ ಆನಿಯನ್ ಸೀಡ್ ಹಾಕಿಬಿಟ್ಟು ಫುಲ್ ಮುಚ್ಚಬೇಕು, ನೋಡ್ಬೋದು. ನೀರು ಹಾಕ್ತಾ ಇರಬೇಕಾಗುತ್ತೆ ಡೈಲಿ, ಸ್ವಲ್ಪ ಒಂದೇ ಸಲಕ್ಕೆ ಮಗ್ಗಲ್ಲಿ ಹಾಕಬಾರ್ದು. ಯಾಕಂತಂದರೆ ಅಲ್ಲಲ್ಲಿ ಗುಂಡಿಗಳಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ತೋರಿಸಿದ್ದೀವಿ ನೋಡಿ ಯಾವ ಥರ ಹಾಕಬೇಕು ಅಂತ. ಆ ಥರ ಈ ಹನಿ ಮಳೆ ಬರುತ್ತಲ್ವ, ಆ ರೀತಿ ಆ ಥರ ಹಾಕಬೇಕಾಗುತ್ತೆ, ನೋಡ್ಬೋದು. ಫಸ್ಟ್ ಡೇ ನಾವು ಸೀಡ್ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ನೀರು ಹಾಕಬೇಕಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.